ಪೂಜ್ಯ ಪ್ರಜ್ಞಾಶೀಲ ಬಂತೇಜಿಯವರು ಆ ಒಂದು ಟ್ರಸ್ಟಿನಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಅದು ಮೊದಲನೇ ಬಾರಿಗೆ ಆಗಿರುವಂಥದ್ದು. ವಿಷಯ ಈಗಾಗಲೇ ತಮಗೆ ಮನವರಿಕೆ ಆಗಿದೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಅಂತ ಏನಾದರೂ ಇದ್ದರೆ ಅದು ಬೌದ್ಧ ಧರ್ಮ ಅನ್ನುವಂಥದ್ದನ್ನು ಈಗಾಗಲೇ ಅನೇಕ ಮಹಾನ್ ವಿಜ್ಞಾನಿಗಳು ಅದನ್ನು ಸಾಬೀತುಗೊಳಿಸಿದ್ದಾರೆ. ಆದರೆ ಯಾವ ನೆಲದಲ್ಲಿ ಈ ಧರ್ಮ ಉದಯವಾಯಿತೋ ಆ ನೆಲದಿಂದಲೇ ಈ ಧರ್ಮವನ್ನು ವೈದಿಕ ವರ್ಗಗಳು ಅದನ್ನು ಹಿಮ್ಮೆಟ್ಟಿಸಿರುವುದನ್ನು ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಹೀಗಾಗಿ ಅಶೋಕ ಸಾಮ್ರಾಟರ ಕಾಲದಲ್ಲಿ ಕಟ್ಟಲ್ಪಟ್ಟಂಥ ಈ ಒಂದು ಬೌದ್ಧ ವಿಹಾರವನ್ನು ಕಾಲಾಂತರದಲ್ಲಿ ಅದನ್ನು ವೈದಿಕರು ತಮ್ಮ ವಶಕ್ಕೆ ತೆಗೆದುಕೊಂಡು ಈಗ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಅದು ಶಿವಲಿಂಗ ಇದೆ ಅನ್ನುವಂಥ ಒಂದು ವಿಚಾರವನ್ನು ಹರಡ್ತಾ ಇದ್ದಾರೆ. ಈಗಾಗಲೇ ಸಾಕ್ಷ್ಯಾಧಾರಗಳ ಪ್ರಕಾರ ಅದು ಇಡೀ ಜಗತ್ತಿಗೆ ಗೊತ್ತಿದೆ, ಅದು ಬುದ್ಧ ಜ್ಞಾನೋದಯಗೊಂಡಂತಹ ಒಂದು ಪವಿತ್ರ ಸ್ಥಳ ಅನ್ನುವಂಥದ್ದು. 1891ರಲ್ಲಿ ಆ ಸಂದರ್ಭದಲ್ಲಿದ್ದಂಥ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ರವರ ಒಂದು ಎಕ್ಸ್ಕವೇಷನ್ ಮಾಡಿ ಅದನ್ನು ಪತ್ತೆ ಹಚ್ಚಿ ಅದರ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನವನ್ನು ಮಾಡಿ ಅವರು ಶ್ರೀಲಂಕಾದಿಂದ ಬಂದಂತಹ ಅನಗಾರಿಕ ಧಮ್ಮಪಾಲ ಅವರ ಮುಖಾಂತರ ಈ ಹೋರಾಟವನ್ನು ಕೈಗೆತ್ತಿಕೊಂಡರು. ಅವರು ನಡೆಸಿದಂಥ ಹೋರಾಟದ ಪರಿಣಾಮವಾಗಿ